ಒಂದು ಊರೊಳಗೆ ಬಹಳ ಒಂದಿಷ್ಟು ಬಡತನದಲ್ಲಿದ್ದಂತಹ ಒಂದು ಮನೆತನ ಇತ್ತಂತ. ಆ ಮನೆತನದಲ್ಲಿ ತಂದೆ ಮತ್ತು ಮಗ ಇಬ್ಬರೇ ಇದ್ದರು. ಅಷ್ಟೊಂದು ಜ್ಞಾನಿಗಳಾಗಿರಲಿಲ್ಲ. ತಂದೆ ದಿನನಿತ್ಯದಲ್ಲೂ ಕೂಡ ಭಿಕ್ಷೆಯನ್ನು ಬೇಡ್ಕೊಂಡು ಬರ್ತಿದ್ದಂತ, ಹೋಗಿ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತಿದ್ದಂತ. ಆ ಭಿಕ್ಷೆ ಬೇಡ್ಕೊಂಡು ಬಂದಂಥದ್ರಲ್ಲಿ ಅಪ್ಪ ಮಗ ಇಬ್ಬರೂ ಕೂಡ ಊಟವನ್ನು ಮಾಡಿ ಜೀವನದ ಕಾಲವನ್ನು ಕಳೀತಾ ಇದ್ರಂತ. ಒಂದು ದಿವಸ ತಂದೆಗೆ ವಯಸ್ಸಾಗಿತ್ತು. ವಯಸ್ಸಾದ ಕಾಲದಲ್ಲಿ ತಂದೆ ಕೊನೆಗಳಿಗೆ ಇರುವಾಗ ಮಗನ ಕರೆದ ಹೇಳಿದ್ರತ್ತ, ನೋಡಪ್ಪ, ನನ್ನ ಬದುಕಿನ ಉದ್ದಕ್ಕೂ ನಿನಗೆ ಏನನ್ನೂ ಸಂಪಾದನೆ ಮಾಡಿ ಇಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. ನನ್ನ ಕಡೆಯಿಂದ ನಿನಗೆ ಕೊಡೋದು ಏನಾದರೂ ಇತ್ತಂದ್ರೆ ನಾನು ದಿನನಿತ್ಯ ಭಿಕ್ಷೆಯನ್ನು ಬೇಡ್ಕೊಂಬರೋ ತಾಬಂಡಿ ಏನದಲ್ಲ ಅದು ಒಂದೇ ನಾನು ನಿನಗೆ ಕೊಡಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳಿದ್ರಂತ. ನೀನು ಕೂಡ ಯಾವ ರೀತಿ ನಾನು ಬದುಕನ್ನು ಬದುಕಿದ್ದೀನೋ ಅದೇ ರೀತಿ ನೀನು ಬದುಕು ಅಂಥೇಳಿ ಕೊನೆಗಳಿಗೆ ಒಳಗೆ ತಂದೆ ಮಗನಿಗೆ ಕರೆದು ಹೇಳಿ ಆ ಭಿಕ್ಷಾ ಪಾತ್ರೆಯನ್ನು ಮಗನ ಕೈಗೆ ಕೊಟ್ಟಂತ. ಮಗನ ಕೈ ಕೊಟ್ಟು ಪ್ರಾಣ ಬಿಟ್ಟ. ಮಗ ಏನು ಮಾಡಬೇಕಿನ್ನು? ತಂದೆ ಹೆಂಗೆ ಬಂದಿದ್ಲ ಇವನು ಹಂಗೆ ನಡ್ಕೋತ ಹೊಡೆದ. ತಂದೆ ಕೊಟ್ಟಂತಹ ಆ ಒಂದು ಪಾತ್ರೆ ಏನಿತ್ತಲ್ಲ ಅದರೊಳಗೆ ದಿನನಿತ್ಯ ಭಿಕ್ಷೆ ಬೇಡ್ತಿದ್ದ, ತಿಂತಿದ್ದ, ಉಣ್ತಿದ್ದ, ಕಾಲಹರಣ ಮಾಡ್ತಿದ್ದ. ಅವೇನು ಸಂಪಾದನೆ ಮಾಡಲಿಲ್ಲ, ಜ್ಞಾನ ಪಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ಹೆಂಗಿದ್ದೋ ಹಂಗೆ ಇದ್ದ. ಅವನಿಗೂ ವಯಸ್ಸಾಯಿತು. ಒಂದು ದಿವಸ ಒಬ್ಬ ಅಕ್ಕ ಸಾಲಿಗಿನ ಅಂಗಡಿ ಎತ್ತಕ್ಕೆ ಹೋದಂತ, ಕೈಯಲ್ಲಿರೋ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು, ಸಾವ್ಕಾರ ಏನಾರು ಒಂದಿಷ್ಟು ಭಿಕ್ಷೆ ಹಾಕ್ರಿ, ಊಟ ಮಾಡಿ 2 ದಿವಸ ಆಗ್ಯದ, ಶರೀರದೊಳಗೆ ಶಕ್ತಿ ಇಲ್ಲ ಅಂಥೇಳಿ. ಅವಾಗ ಅವೇನು ಬಂಗಾರ ಅಂಗಡಿ ಸಾವ್ಕಾರ ಇದ್ನಲ್ಲ, ಎದ್ದು ಬಂದ ಅವನ ಕೈಯೊಳಗೆ ಪಾತ್ರೆ ಒಳಗೆ ಒಂದು 10 ರೂಪಾಯಿ ಹಾಕಬೇಕು ಅಂದ್ಕೊಂಡಂತ. ಹಾಕೋಷ್ಟೊಳಗೆ ಅವನ ಕಣ್ಣ ಆ ತಾಬಂಡಿ ಮ್ಯಾಗ ಹೋಗಿತ್ತು. ಕೈಯಾಗಿತ್ತಲ್ಲ ಭಿಕ್ಷಾ ಪಾತ್ರೆ, ಅದರ ಮ್ಯಾಗ ಹೋಗಿತ್ತು. ಅವಾಗ ಕೇಳದಂಥ ಬಂಗಾರ ಅಂಗಡಿ ಸಾವ್ಕಾರ, ಈ ತಾಬಂಡಿ ನಿನಗೆ ಯಾರು ಕೊಟ್ಟಾರು? ನಮ್ಮ ಅಪ್ಪ ಸಾಯುವಾಗ ಇದನ್ನು ನನ್ನ ಕೈಗೆ ಕೊಟ್ಟಾನ, ಕೊಟ್ಟು ನೀನು ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ಕೊಂಡು ಇರು ಅಂತ ಹೇಳ್ಯಾನ, ಅದಕ್ಕೆ ನಾನು ಭಿಕ್ಷೆ ಬೇಡ್ಕೊಂಡು ಊಟ ಮಾಡಕತ್ತನು ಅಂಥೇಳಿ. ಹಾಗಾದ್ರೆ ಈ ತಟ್ಟಿ ಏನೈತಿ ಅನ್ನೋದು ನಿನಗೆ ಗೊತ್ತ ಇಲ್ಲ ಏನೋ ಅಂದ ಬಂಗಾರ ಅಂಗಡಿ ಅವ. ಇಲ್ಲ, ನನಗೆ ಗೊತ್ತಿಲ್ಲ. ಇದ್ರಾಗ ಏನೈತ್ರಿ? ತಗಡಿಂದ ಕೆಬ್ಬನ ತಾಬಂಡಿ ಐತಿ, ಇದ್ರಾಗ ಅಂಥದ್ದು ಏನೈತಿ ಅಂದವ. ಅವಾಗ ಬಂಗಾರ ಅಂಗಡಿ ಅವ ಹೇಳ್ತಾನ, ಎಂಥ ಹುಚ್ಚದಿ ಓ ಮರಯಾನಿ, ಎಂಥ ಹುಚ್ಚದಿ, ನಿನಗೆ ಗೊತ್ತಿಲ್ಲ ಅಂದರೆ ಯಾರನ್ನಾರ ಕೇಳಬೇಕಾಗಿತ್ತಲ್ಲ, ಕೇಳಿರ ತಿಳ್ಕೋಬೇಕಾಗಿತ್ತಲ್ಲ. ಅವಾಗ ಅವಂದ, ನನಗೆ ನಿಂದ್ರಾಕಾಗವಲ್ರಿ, ಕೊಡ್ರಿ, ಬಿಡ್ರಿ, ನಾವು ಹೊಕ್ಕನ ಮುಂದಿನ ಮನೆಗೆ ಅಂದವ. ನಿನ್ನಲ್ಲೇ ರಗಡದ, ನನ್ನನ್ನು ಕೇಳಕ್ಕೆ ಬಂದಿಯಲ್ಲೋ ಹುಚ್ಚ ಅಂದವ. ನನ್ನಲ್ಲಿ ಏನು ರಗಡೈತಿ ನೋಡ್ರಿ, ಹರಕ್ಕೆ ಕರಿವಿ, ತಲೆ ತುಂಬಕ್ಕೆ ಏನಾಗ್ಯಾವು, ಮೈ ತುಂಬ ಗಾಯ ಆಗ್ಯಾವು, ನಿಂದ್ರಾಕ ಶಕ್ತಿ ಇಲ್ಲ, ನನ್ನ ತೆಕ್ಕೆ ಏನೈತಿ ಅಂದವ. ಅವಾಗ ಸಾವ್ಕಾರ, ಬಂಗಾರ ಅಂಗಡಿ ಸಾವ್ಕಾರ ಹೇಳಿದ, ಅಲ್ಲೋ ನಿನ್ನ ಕೈಯಾಗಿರೋದು ಬಂಗಾರ ತಾಬಂಡಿ ಅದ, ಬಂಗಾರದು. ಅದ್ರ ಮ್ಯಾಗ ಹೊಲಸು ಕೂತದ, ಆ ಹೊಲಸು ತೆಗೆದು ನೋಡ್ಲಿಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಅಂದ ಅವನು ಸಾವ್ಕಾರ. ಅದ್ರ ಮ್ಯಾಗಿನ ಹೊಲಸು ಅದನ್ನು ತೊಳೆದಿದ್ದೆ ಅಂದ್ರೆ ಅದು ಬಂಗಾರದ ತಾಬಂಡಿ, ನೀ ಭಾಳ ಶ್ರೀಮಂತ ಆಗ್ಬೋದಾಗಿತ್ತು. ನೀನ 10 ಜನಕ್ಕೆ ಕೆಲಸ ಕೊಟ್ಟ ನೀ ಆರಾಮಾಗಿ ಊಟ ಮಾಡ್ಕೊಂಡು ಮನೆಯಾಗಿರಬೇಕಾಗಿತ್ತು. ಆದರೆ ನಿನ್ನ ಅಜ್ಞಾನದಿಂದ ಆ ತಾಬಂಡಿ ಮ್ಯಾಗ ಕೂತು ಹೊಲಸು ತೆಗಿಯೋಕ್ಕಾಗಿಲ್ಲ, ಅದಕ್ಕೆ ಅದು ಬಂಗಾರ ತಾಬಂಡಿ ಅನ್ನೋದು ನಿನಗೆ ಅರಿವಾಗಲಿಲ್ಲ ಅಂತ ಸಾವ್ಕಾರ ಹೇಳ್ತಾನೆ. ಹಂಗೆ ನಿಮ್ಮೊಳಗೂ ಕೂಡ ಬಂಗಾರ ಅಂತಕ್ಕಂತಹ ತಾಬಂಡಿ ಅದ, ಆ ತಾಬಂಡಿ ಮ್ಯಾಗ ಅಜ್ಞಾನ ಅಂತಕ್ಕಂತಹ ಹೊಲಸು ಕೂತ್ಬಿಟ್ಟದ. ಆ ಜ್ಞಾನ ಅಂತಕ್ಕಂತಹ ಸಾಬನು ಪುಡಿ ಹಾಕಿ ತೊಳೆದ
ಹೊಡೆದು ಬಿಟ್ರಿ ಅಂದರೆ ಬಂಗಾರ ತಾಬಣ್ಣೆ ಪಳ 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 ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ನಿಮ್ಮಷ್ಟು ಸಾಹುಕಾರ ಯಾರು ಸಿಗ್ತಾರೆ ಹೇಳ್ರಿ ನೋಡೋಣ.